ಕನ್ನಡ ಪ್ರಾಥಮಿಕ ಶಾಲೆಗಳು ಮುಚ್ಚೋ ಸ್ಥಿತಿಯಲ್ಲಿರುವಾಗ 86,000 ಸ್ಕೂಲ್ಗಳು ಮುಚ್ಚಿದ್ದಾರೆ ಅಂತ ಅವ್ರ ಮೇಲೆ ಏನ್ ಹೇಳ್ತೀರಾ? ಅಲ್ಲಿಂದಾನು ಉತ್ತೇಜನ ಬರ್ತಿಲ್ಲ ಅನ್ನೋದು ದುಃಖ ಇರಬಹುದು ಸರ್. ನಮ್ಮಿಂದ ಆಗ್ತಿಲ್ಲ, ಕೇಂದ್ರದಿಂದಾನು ಬರ್ತಿಲ್ಲ ಅನ್ನೋದು ದುಃಖ ಇರಬಹುದು. ನಾವು ಮಾಡ್ತಾ ಇಲ್ಲ. ಮೋದಿ ಅವ್ರ ಏನ್ ಮಾಡ್ತಾವ್ರೆ, ನಾವು ಮಾಡ್ತಾ ಇರ್ಬೋದು. ಅಮಿತ್ ಶಾ ಅವ್ರ ಏನ್ ಮಾಡ್ತಾವ್ರೆ, ನಾವು ಮಾಡ್ತಾ ಇರ್ಬೋದು. ನಿರ್ಮಲಾ ಸೀತಾರಾಮನ್ ಅವ್ರ ಏನ್ ಮಾಡ್ತಾವ್ರೆ. 82,000 ಸ್ಕೂಲ್ಸ್, 500 ಮಕ್ಕಳಿದ್ರೆ ಒಂದ್ ಸ್ಕೂಲ್ ಅಲ್ಲಿ ಎಷ್ಟು ಲಕ್ಷ ಮಕ್ಕಳಿಗೆ ನಷ್ಟ ಆಗಿದೆ, ಎಷ್ಟು ಕುಟುಂಬಕ್ಕೆ ಲಾಸ್ ಆಗಿದೆಯಲ್ಲ, ಅದ್ ನೋಡ್ಕೋಬೇಕಲ್ವೇ ನಾವು. ನೀವು ಈಗ ಬಜೆಟ್ ಅಂತ ನೀವು ಬಂದಿದ್ರಲ್ಲ, ಒಂದು ಭಾರ ತಗೊಂಡ್ ಬಂದು ಈ ದೇಶಕ್ಕೆ ಏನ್ ಕೊಟ್ಟಿದ್ದೀರಾ, ಕೊಡುಗೆ ಏನು? ವಾಟ್ ಈಸ್ ದಿ ಡೆಲಿವರಿ? ಈ ಡೆಲಿವರಿ ಇದ್ರೆ ನೀವು ಹೇಳಿ. ಸುರ್ಬಿ ಅವರು ಇದ್ದಾರೆ, ಬಿಜೆಪಿ ವಕ್ತಾರರು ಸುರ್ಬಿ ಹೊದಗೇರಿ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುರ್ಬಿ ಅವರೇ, ಡೇ 1 ಇಂದ ಅಂದ್ರೆ ಇಲ್ಲಿ ಯಾವಾಗ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಆ ದಿನದಿಂದ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿರೋದು ಮಲ್ತಾಯಿ ಧೋರಣೆ. ತೆರಿಗೆ ಹಂಚಿಕೆಯಿಂದ ಹಿಡಿದು ಬಿಟ್ಟು ಯೋಜನೆಗಳ ಘೋಷಣೆವರೆಗೂ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ ಅನ್ನೋ ಕಾರಣಕ್ಕೇನೆ ದ್ವೇಷದ ದೃಷ್ಟಿಯಲ್ಲಿ ನೋಡ್ತಾ ಇದೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಇವತ್ತು ಬಜೆಟ್ ನಂತರದಲ್ಲೂ ಕೂಡ ಹಾಗೇನೆ ಉತ್ತರ ಬರ್ತಾ ಇರೋದು, ಕಾಂಗ್ರೆಸ್ನವರನ್ನ ಜನರು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಕರ್ನಾಟಕ ಜನರ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ. ಹೇಳಿದವರು ಯಾರು? ಈ ರಾಜ್ಯದ ಡಿಸಿಎಂ. ಮೊದಲನೇದಾಗಿ ನಾನು ಓಪನಿಂಗ್ ರಿಮಾರ್ಕ್ಸ್ ಕೊಟ್ಬಿಡ್ತೀನಿ ಬಜೆಟ್ನ ಬಗ್ಗೆ. ಯಾಕೆಂದ್ರೆ 2014ರಿಂದ ಏನು ನಡೆದಿಲ್ಲ, ಏನು ಆಗಿಲ್ಲ ಅಂತ ಹೇಳುವಂತಹ ಕಾಂಗ್ರೆಸ್ ವಕ್ತಾರರಿಗೆ ಉತ್ತರ ಬರಬೇಕಾಗಿರೋದು ನನ್ನಿಂದ ಅಲ್ಲ, ಉತ್ತರ ಬರಬೇಕಾಗಿರೋದು ಡೇಟಾ, ಸ್ಟಾಟಿಸ್ಟಿಕ್ಸ್ ಮತ್ತೆ ಜನರಿಂದ. ನೀವು ಯಾವ ಎಕಾನಮಿನ NPA ಕ್ರೈಸಿಸ್ ಅಲ್ಲಿ ಬಿಟ್ಟು ಹೋದ್ರೋ, ಯಾವ ಎಕಾನಮಿ ಫ್ರಾಜೈಲ್ 5 ಹೋಗ್ತಾ ಇತ್ತೋ, ಈ ಪದಗಳನ್ನ ಹೇಳು ಜನರಿಗೆ ಗೊತ್ತಿರುವಂತದ್ದು. ಫ್ರಾಜೈಲ್ 5 ಇಂದ ಟಾಪ್ 5 ಎಕಾನಮಿ ತಂದಿರುವಂತದ್ದು ಇದೇ ಸರ್ಕಾರದ ನೇತೃತ್ವದಲ್ಲಿ. ದಯವಿಟ್ಟು ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಇಂಟರ್ವ್ಯೂನ್ ಮಾಡಲಿಲ್ಲ ಸರ್. I did not intervene when you were speaking. I did not intervene. ಒಂದು ಆಸ್ಪಿರೇಷನಲ್ ಭಾರತ, ಒಂದು ನ್ಯೂ ಇಂಡಿಯಾವನ್ನ ಕಟ್ಟಬೇಕಾಗಿರ್ಬೇಕಾದಾಗ ಎವ್ರಿ ಸಿಂಗಲ್ ಬಜೆಟ್ ಹ್ಯಾಸ್ ಬಿನ್ ಇಂಪಾರ್ಟೆಂಟ್. ನೀವು 2014 ಇಂದ 2019 ಒಂದು ಸ್ಟೇಬಿಲೈಸಿಂಗ್ ಬಜೆಟ್ ನೋಡ್ರಿ, ಅದಾದ ನಂತರ ಗ್ರೋತ್ ಓರಿಯೆಂಟೆಡ್ ಆಸ್ಪಿರೇಷನಲ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ರು. ಕೋವಿಡ್ ಎರಾನಲ್ಲಿ ನಾಪಕ ಇರಲಿ, ಇದನ್ನ ನಾವು ಮರ್ತು ಹೋಗ್ಬಿಡ್ತೀವಿ. ಕೋವಿಡ್ ಎರಾನಲ್ಲಿ ಯಾವಾಗ ಜಾಸ್ತಿ ಎಕ್ಸ್ಪೆಂಡಿಚರ್ ಬೇಕಾಯ್ತು ಸೆಂಟ್ರಲ್ ಗವರ್ಮೆಂಟ್ ಇಂದ, ಒಂದು ಫಿಸ್ಕಲಿ ಪ್ರೂಡೆಂಟ್ ಬಜೆಟ್, ಬೇರೆ ಇಂಟರ್ನ್ಯಾಷನಲ್ ಸಜೆಷನ್ಸ್ ಅದನ್ನ ಎಲ್ಲಿ ಎಷ್ಟು ತಗೊಳ್ಬೇಕೋ ಅಷ್ಟೇ ತಗೊಂಡು ಕಂಟ್ರಿನ ನ್ಯಾವಿಗೇಟ್ ಮಾಡಿದಂತದ್ದು ಇದೇ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್. ಇವತ್ತಿನ ಬಜೆಟ್ ನಾವು ನೋಡಬೇಕಾದಂತಹ ಸಂದರ್ಭದಲ್ಲಿ ಗ್ಲೋಬಲ್ ಎಕಾನಮಿನ ಒಂದು ಗ್ಲಾನ್ಸ್ ಇಡಲೇಬೇಕಾಗಿದೆ. ಯಾಕೆಂದ್ರೆ ನಡೀತಿರುವಂತಹ ಈ ಗ್ಲೋಬಲ್ ಆರ್ಡರ್ ಇನ್ ಫ್ಲಕ್ಸ್ ಏನಿದೆ, ಎಲ್ಲಾ ಕಂಟ್ರೀಸು ತನ್ನ ಒಳಗಡೆ ಜಾಸ್ತಿ ಇಂಟರ್ನಲ್ ಎಕಾನಮಿ ಸ್ಟ್ರೆಂಥನ್ ಮಾಡೋದಕ್ಕೆ ನೋಡ್ತಾ ಇದೆ. ಯಾಕೆಂದ್ರೆ ವೆರಿ ಅನ್ಪ್ರಿಡಿಕ್ಟಬಲ್ ಸಿನಾರಿಯೋನಲ್ಲಿ. ಇದರ ಮಧ್ಯದಲ್ಲಿ ನಾವು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಕಾಂಗ್ರೆಸ್ನ ಆಳ್ವಿಕೆ ಆಗಿದ್ದಿದ್ರೆ ಅದನ್ನ ನಾವು ಸಾಧಿಸ್ತಾ ಇರಲಿಲ್ಲ ಅಂತ ಹಿಸ್ಟ್ರಿ ತೋರಿಸುತ್ತೆ. ನಾನು ಹೇಳ್ತಾ ಇಲ್ಲ, ಹಿಸ್ಟ್ರಿ ತೋರಿಸ್ತಾ ಇರುವಂತದ್ದು. ಇಂತಹ ಒಂದು ಸಂದರ್ಭದಲ್ಲಿ ಹೈ ಗ್ರೋತ್ ರೇಟ್, ಲೋ ಇನ್ಫ್ಲೇಷನ್ ಅನ್ನ ನಾವು ಅಚೀವ್ ಮಾಡಿರುವಂತಹ ಸಿಚುವೇಶನ್ ನಲ್ಲಿ ಏನು ಸಾಧ್ಯ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು, ಯಾವ ಸರ್ಕಾರ 24 crore ಪೀಪಲ್ ಅನ್ನ ಮಲ್ಟಿ ಡೈಮೆನ್ಷನ್ ಪಾವರ್ಟಿಯಿಂದ ಲಿಫ್ಟ್ ಮಾಡಿದ್ಯೋ, ಜನ ಹೇಳ್ತಿರೋದು ಈ ಸರ್ಕಾರ ನಮಗೆ ಕೆಲಸ ಮಾಡ್ತಾ ಇದೆ, ಕಾಂಗ್ರೆಸ್ ಹೇಳಬೇಕಾಗಿಲ್ಲ. 100% ನೋಡಿ, ಪಾಲಿಸಿನಲ್ಲಿ ಯಾವುದೇ ಆದಂತಹ ಪರ್ಫೆಕ್ಟ್ ಆನ್ಸರ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ. ಪಾಲಿಸಿ ವಿಲ್ ಆಲ್ವೇಸ್ ಬಿ ಇಂಪರ್ಫೆಕ್ಟ್. ಆದ್ರೆ ಇನ್ಕ್ರಿಮೆಂಟಲ್ ಚೇಂಜ್ ಆಗ್ತಾ ಇದೆಯಾ, ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ? ಇವಾಗ ಬಜೆಟ್ ಬರ್ತೀನಿ. ನಮಗೆ ಈ ಒಂದು ಕಾಲದಲ್ಲಿ ಬಹಳಷ್ಟು ಫಾರಿನ್ ಪಾಲಿಸಿನಲ್ಲಿ ಒಂದು ಕೋಟ್ ಇದೆ, ತುಂಬಾ ದಿನಗಳು ಏನೋ ನಡೆಯದೇ ಇಲ್ಲ, ಮತ್ತೆ ಬಹಳಷ್ಟು ಬಾರಿ ದಿನಗಳಲ್ಲಿ ಪೂರ್ತಿ ಡೆಕೇಡ್ಸ್ ಅಷ್ಟು ನಡೆಯುವಂತ ಇವೆಂಟ್ಸ್ ಆಗತ್ತೆ ಅಂತ. ಅಂತಹ ಒಂದು ದಿನಗಳಲ್ಲಿ ನಾವು ಇವತ್ತು ಇರುವಂತದ್ದು. ಟೆಕ್ನಾಲಜಿಕಲ್ ಇನೋವೇಷನ್ ಇರ್ಬೋದು, ಆ ಇನೋವೇಷನ್ ಮತ್ತೆ ಪ್ರೋಗ್ರೆಸ್ ಇಂದ ನಮ್ಮ ದೇಶಕ್ಕೆ ಆಗಬಹುದಂತಹ ಬೇರೆ ಬೇರೆ ಜಾಬ್ ಲಾಸಸ್ ಇರ್ಬೋದು, ಪ್ರೊಡಕ್ಟಿವಿಟಿ ಲಾಸಸ್ ಇರ್ಬೋದು, ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿ ಯೋಚನೆ ಮಾಡ್ಕೊಂಡು ತಂದಿರುವಂತಹ ಬಜೆಟ್. ಫಿಸ್ಕಲಿ ಪ್ರೂಡೆಂಟ್ ಬಟ್ ಇನೋವೇಟಿವ್. ಯಾಕೆ ಅಂದ್ರೆ ನೀವು ಬೇರೆ ಡಿಫರೆಂಟ್ ಅಂಶಗಳು ತಗೊಳ್ಳಿ. ವಿಕಸಿತ ಭಾರತ ಆಗಬೇಕು ಅಂದ್ರೆ ನಾವು ನಮ್ಮ ಟ್ಯಾಲೆಂಟ್ ಅನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಯಾವ ಡೆಮೋಗ್ರಾಫಿಕ್ ಡಿವಿಡೆಂಟ್, ಅದು ಡೆಮೋಗ್ರಾಫಿಕ್ ಡಿಸಾಸ್ಟರ್ ಆಗಬಾರದು ಅಂತ ಇದೆಯಲ್ಲ, ಅದನ್ನ ಮಾಡಬೇಕಾಗಿರುವಂತದ್ದು ಎಲ್ಲಾ ಒಂದು ಸಿಚುವೇಶನ್ ತಂದಿಟ್ಟಿದ್ದಾರೆ. ಅದು ಬಿಟ್ಟು ಈ ರಿಫಾರ್ಮ್ ಎಕ್ಸ್ಪ್ರೆಸ್ ಅಂತ ಏನ್ ನಾವು ಕರೀತಾ ಇದೀವಿ, ಸ್ಪೆಸಿಫಿಕ್ ಏರಿಯಾಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, MSME ಇರ್ಬೋದು, ಇಂತಹ ಟಾರ್ಗೆಟೆಡ್ ಏರಿಯಾಸ್ ನಲ್ಲಿ ರಿಫಾರ್ಮ್ ಅನ್ನ ತಂದಿಟ್ಟಿರುವಂತದ್ದು. ನಮಗೆ ಬೇಕಾಗಿರುವಂತಹ ರೆಗ್ಯುಲೇಟರಿ ಈಸ್
ಯಾವ ವಿಶ್ವಾದ್ಯಂತ ನೀವು ನೋಡ್ತಾ ಇದ್ದೀರಾ ಬಹಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಔಟ್ಸೈಡ್ ಟ್ರೆಡಿಷನಲ್ ಬೇಸಿಸ್ ಹೋಗ್ತಿರ್ಬೇಕಾದ ಸಂದರ್ಭದಲ್ಲಿ ಭಾರತಕ್ಕೆ ಏನ್ ತರಬೇಕು ಅಂತ ಯೋಚನೆ ಮಾಡಿರುವಂತಹ ಈ ಬಜೆಟ್ ಕರ್ನಾಟಕಕ್ಕೆ ನಾವು ಬಂದ್ಬಿಡ್ತೀನಿ. ಯಾಕಂದ್ರೆ ಆ ಅಕ್ಯುಸೇಷನ್ ನೋಡಿ ಕಾಂಗ್ರೆಸ್ ವಕ್ತಾರ ನಮ್ಗೆ ಹೇಳಬೇಕಾಗಿರ್ಲಿಲ್ಲ. ನೀವು 4 ವರ್ಷದಿಂದ ನಡ್ಸ್ಕೊಂಡ್ ಬರ್ತಿರುವಂತಹ ಕ್ಯಾಂಪೇನ್ ಅದು ಎಕನಾಮಿಕ್ ಸರ್ವೆ ಬರಕ್ಕಿಂತ ಮುಂಚೆನೆ ಕರ್ನಾಟಕಕ್ಕೆ ಏನು ಕೊಡಲ್ಲ ಅಂತ ಹೇಳ್ತಿದ್ರಲ್ಲ. ಯಾಕೆಂದ್ರೆ ಅದು ಮೋಡಸ್ ಆಪರೆಂಡಿ ಚೇಂಜ್ ಆಗಿದೆ. ಹೇಗೆ ಅಂದ್ರೆ ಲೆಟ್ ಅಸ್ ಡು ಹ್ಯಾವ್ ಟಾರ್ಗೆಟೆಡ್ ಇನ್ವೆಸ್ಟ್ಮೆಂಟ್. ಇವರು ರೈಲ್ವೆ ಬಜೆಟ್ ಮರ್ಜ್ ಮಾಡಕ್ಕಿಂತ ಮುಂಚೆ ಒಂದೊಂದು ಯಾವ ರಾಜ್ಯಕ್ಕೆ ಇಷ್ಟಿಷ್ಟು ಅಂತ ಹೇಳ್ತಾ ಇದ್ರಲ್ಲ, ಅದು ಪೊಲಿಟಿಕಲಿ ಹೇಳ್ತಾ ಇದ್ರ. ಅದಕ್ಕಿಂತ ಇವತ್ತು ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಒಂದು ಓವರ್ ಆಲ್ ಪರ್ಸ್ಪೆಕ್ಟಿವ್ ಕರ್ನಾಟಕದಲ್ಲಿ ನೋಡ್ಕೊಂಡು ಬರಬೇಕು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬಯೋಫಾರ್ಮಾ ಶಕ್ತಿಗೆ ಏನು 10,000 crore ಅಲೋಕೇಟ್ ಮಾಡಿದಾರಲ್ಲ. ಕರ್ನಾಟಕ ಇಸ್ ಅ ಬಯೋ ಹಬ್. ನಮಗಲ್ಲಿ ಪೊಟೆನ್ಶಿಯಲ್ ಇರುವಂತದ್ದು ಬಯೋಟೆಕ್ ಕ್ಯಾಪಿಟಲ್. ಕೇಳಿಸ್ಕೊಳ್ಳಿ 100% ಮೇಡಮ್. ನೋಡಿ ಯಾವುದೇ ಆದಂತಹ ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಅವರ ಗವರ್ಮೆಂಟ್ ಮಾಡಿದ್ ಏನು ಅಂದ್ರೆ ಇಷ್ಟು ಮಾಡ್ತಿರ್ಲಿಲ್ಲ. ಅವರು ಇದನ್ನು ಮಾಡಕ್ ಅವ್ರ ಕೇಪಬಿಲಿಟಿ ಇರ್ಲಿಲ್ಲ. ಅವರು ಬರೀ ಕೇಳಿಸ್ಕೊಳ್ಳಿ ಸರ್, ಮುಂದಾಲೋಚನೆ ಕರ್ನಾಟಕಕ್ಕೆ ಹೇಳ್ತಾ ಇದ್ದೀನಿ. ನಾನು ಕರ್ನಾಟಕಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಸೆಕ್ಟರ್ಗೂ ನಾನು ಕರ್ನಾಟಕದಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಮಾತನಾಡೋಣ. ಪವಿತ್ರ ಮೇಡಮ್, ನಾನು ಧ್ವನಿ ತಲುಪ್ತಾ ಇದ್ರೆ 2 ಪ್ರಮುಖ ವಿಚಾರಗಳ ಬಗ್ಗೆ ಸುರ್ಬಿ ಅವರು ಅಂದ್ರೆ ಬಿಜೆಪಿ ವಕ್ತಾರರು ಪ್ರಸ್ತಾಪ ಮಾಡ್ತಾ ಇದ್ರು. ಒಂದು ಟೆಕ್ನಾಲಜಿ ಅಂದ ತಕ್ಷಣಕ್ಕೆ ಚರ್ಚೆಗೆ ಬರೋದು ಎಐ. ಅದರ ಜೊತೆಯಲ್ಲಿ ಇಂಡಸ್ಟ್ರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತ ಬಂದಾಗ ಎಂಎಸ್ಎಂಇ. ಬೆಳಗ್ಗೆ ಇದ್ದ 2 ಕ್ಷೇತ್ರದ ತಜ್ಞರ ಅಭಿಪ್ರಾಯ ಏನು ಅಂತಂದ್ರೆ, ಹೌದು ಎಐ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ದಾರೆ. ಅಂಗವಿಕಲರಿಂದ ಅಥವಾ ದಿವ್ಯಾಂಗರಿಂದ ಹಿಡಿದು ಬಿಟ್ಟು ರೈತರವರೆಗೂ ಎಐ ಟೆಕ್ನಾಲಜಿ ಉಪಯೋಗ ಆಗೋ ರೀತಿಯಲ್ಲಿ ಬಜೆಟ್ ಅಲೋಕೇಶನ್ ಅಂತ ಹೇಳಿ. ಆದ್ರೆ ಹೆಂಗ್ ಮಾಡ್ತೀರಿ ಇಂಪ್ಲಿಮೆಂಟ್ ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಆ ಪಾತ್ ಅನ್ನ ತೋರಿಸ್ತಾ ಇಲ್ಲ ಬಜೆಟ್. ಎಂಎಸ್ಎಂಇ ಅಂತೂ ಕಾಸಿಯಾದವರಿದ್ರು, ಅವ್ರು ಹೇಳ್ತಿದ್ದಾರೆ ನಾವು ನಿರೀಕ್ಷೆ ಮಾಡಿದ್ದೇನೋ ಇಲ್ಲಿ ಏನೂ ಇಲ್ಲ, ಇಟ್ಸ್ ಲೈಕ್ ಪೀನಟ್ ಗಿವಿಂಗ್ ಟು ಆ ಮಂಕಿ ತರದಲ್ಲಿ ಆಗೋಗ್ಬಿಟ್ಟಿದೆ ಅನ್ನೋ ರೀತಿಯ ಹೇಳಿಕೆ. 2 ಕ್ಷೇತ್ರ ಸ್ಪೆಸಿಫಿಕಲಿ ಟೆಕ್ನಾಲಜಿ, ಇನ್ನೊಂದು ಮ್ಯಾನುಫ್ಯಾಕ್ಚರ್. ನೀವ್ ಹೇಗೆ ಗಮನಿಸ್ತೀರಿ ಪವಿತ್ರ ಮೇಡಮ್? ಎಲ್ರಿಗೂ ನಮಸ್ಕಾರ. ಟೆಕ್ನಾಲಜಿ ಮತ್ತು ಎಂಎಸ್ಎಂಇ ಅಂದಾಗ ನಾನು ನೋಡ್ಕೊಂಡು ಬಂದ ಹಾಗೆ ಈವನ್ ಡ್ಯೂರಿಂಗ್ ಕೋವಿಡ್ ಸಂದರ್ಭದಲ್ಲೂ ಎಂಎಸ್ಎಂಇಗಳಿಗೆ ಆದ್ಯತೆಯನ್ನ ಕೊಟ್ಟಂತ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಬಜೆಟ್ ನಾವು ನೋಡಿದ್ರೆ ಎಂಎಸ್ಎಂಇಗಳಿಗೆ ಆದ್ಯತೆ ಕೊಟ್ಟಿರೋದು ಒಂದು ಕಡೆ ಹೌದು. ಅದರಲ್ಲೂ ನಾನು ಅದನ್ನ ಯಾವ್ದಕ್ ಲಿಂಕ್ ಮಾಡ್ಲಿಕ್ಕೆ ಹೇಳ್ತೀನಿ ಅಂದ್ರೆ, ಮೊನ್ನೆ ತಾನೇ ಸಹಿ ಮಾಡಿದಂತ EU ಯುರೋಪಿಯನ್ ಯೂನಿಯನ್ ಅಲ್ಲಿ ಇರುವಂತಹ 27 ರಾಷ್ಟ್ರಗಳೇನಿದೆ ಅದರ ಜೊತೆಯಲ್ಲಿ ಮಾಡ್ಕೊಂಡಿರುವಂತ ಒಪ್ಪಂದ ಮದರ್ ಆಫ್ ಆಲ್ ಡೀಲ್ಸ್ ಅಂತ. ಸೊ ಈ ಮದರ್ ಆಫ್ ಆಲ್ ಡೀಲ್ಸ್ ಅಂದಾಗ ನಾವು ಎಂಎಸ್ಎಂಇಗಳಿಗೆ ಇವತ್ತು ಕೊಟ್ಟಿರುವಂತಹ ಆದ್ಯತೆಯನ್ನ ನೋಡಿದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಇರುವಂತಹ ಸಣ್ಣ ಗುಡಿ ಕೈಗಾರಿಕೆಗಳಿಗೆ ಆದ್ಯತೆಯನ್ನ ನೀಡಲೇಬೇಕಾಗತ್ತೆ. ನಾವು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ಕೊಂಡು ಎಲ್ಲಾ ಸರಕುಗಳನ್ನ ಮುಕ್ತವಾಗಿ ಆ ದೇಶದಿಂದ ತರಿಸ್ಕೊಳ್ಳಕ್ಕೂ ಆಗಲ್ಲ. ನಮ್ಮಲ್ಲಿ ಇರುವಂತಹ ಗುಡಿ ಕೈಗಾರಿಕೆಗಳನ್ನ ನಾವು ಸಂರಕ್ಷಿಸಲೇಬೇಕಾಗಿದೆ. ಆ ಕಾರಣದಿಂದ ಇಲ್ಲಿ ಇರುವಂತಹ ಗುಡಿ ಕೈಗಾರಿಕೆಗಳನ್ನ ರಕ್ಷಿಸಿ ಆ ನಿಟ್ಟಿನಲ್ಲಿ ಈ ಎಂಎಸ್ಎಂಇಗಳಿಗೆ ಆದ್ಯತೆಯನ್ನ ಕೊಟ್ಟಿದ್ದಾರೆ ಅಂತ ಒಂದು ಕಡೆ ಹೇಳ್ಬೋದು. ಅಷ್ಟೇ ಅಲ್ಲ, ಕೋವಿಡ್ ಸಂದರ್ಭದಲ್ಲೂ ಈಗ ಮೇಡಮ್ ಅವರು ಮಾತಾಡ್ತಾ ಇದ್ರು, ಕೋವಿಡ್ ಸಂದರ್ಭದಲ್ಲೂ ಎಂಎಸ್ಎಂಇಗಳಿಗೆ ಪ್ಯಾಕೇಜ್ ಅನ್ನು ನೀಡ್ತಾರೆ. ಕೋವಿಡ್ ಪ್ಯಾಕೇಜ್ ಅಲ್ಲಿ 20 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 20,000 ಕೋಟಿ ರೂಪಾಯಿಗಳನ್ನ ಎಂಎಸ್ಎಂಇಗಳಿಗೆ ಅವತ್ತೂ ಕೂಡ ಮೀಸಲಾಗಿ ಇಟ್ಟಂತದ್ದು.